ಹಾಯ್ ಫ್ರೆಂಡ್ಸ್, ಈಗ ನಮ್ಮ ಕಪ್ಪದಗುಡ್ಡದಲ್ಲಿ ಹುಟ್ಟುವ ಮತ್ತೊಂದು ಗಿಡಮೂಲಿಕೆ ಇದು. ಇದರ ಹೆಸರು ಸೀಗೆ ಸೊಪ್ಪು ಅಂತ ಸ್ನೇಹಿತರೆ. ಸೀಗೆಯಲ್ಲಿ ಒಂದು 3 ಥರ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ತಲೆಗೆ ಹಚ್ಕೊಳ್ಳೋದಲ್ಲ, ಸಾರು ಮಾಡಿಕೊಂಡು ಉಣ್ಣೋದು ಸ್ನೇಹಿತರೆ. ಇದರ ರುಚಿ ಅಂತಿಂಥದ್ದಲ್ಲ ಸ್ನೇಹಿತರೆ. ಇದರ ಸಾರು ಮುಂದೆ ಯಾವುದೇ ಚಿಕನ್ ಸಾರು, ಮಟನ್ ಸಾರು ಸರಿ ಹೋಗಲ್ಲ ಸ್ನೇಹಿತರೆ. ಇದರ ಮುಂದೆ ಅಷ್ಟೊಂದು ರುಚಿಕರವಾಗಿರುವ ಸಾರು ಇದರದ್ದು. ಸೀಗೆ ಸೊಪ್ಪಿನ ಸಾರು ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು. ತಲೆನೋವು, ಮೂಲವಾದಿ, ಇತರೆ ರೋಗಗಳು ಇದಕ್ಕೆ ಗುಣಮುಖವಾಗುತ್ತದೆ ಸ್ನೇಹಿತರೆ. ಇದನ್ನು ಗುಡ್ಡದ ಸುತ್ತಮುತ್ತಲಿನ ಜನ, ಅಂದರೆ ಕಪ್ಪದಗುಡ್ಡನ ಸುತ್ತಮುತ್ತಲಿನ ಜನ ಮುಂಗಾರಿನ ಈ ದಿನಗಳಲ್ಲಿ ಇದರ ಮುಗಳನ್ನು ತೆಗೆದುಕೊಂಡು ಹೋಗಿ ಸಾರು ಮತ್ತು ರೊಟ್ಟಿಯನ್ನು ತಿನ್ನುತ್ತಾರೆ ಸ್ನೇಹಿತರೆ. ಇದು ದಕ್ಷಿಣ ಕರ್ನಾಟಕದ ಸಿದ್ದರಬೆಟ್ಟ ಮತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದು ಹೆಚ್ಚಿಗೆ ಬೆಳೆಯುತ್ತೆ ಸ್ನೇಹಿತರೆ. ಮಲೆ ಮಹದೇಶ್ವರ ಬೆಟ್ಟ ಅಂದ್ಕೂಡಲೇ ನನಗೆ ಒಂದು ಹಾಡು ನೆನಪಾಗುತ್ತೆ ಸ್ನೇಹಿತರೆ. ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹಾಡು ಸ್ನೇಹಿತರೆ. ಅದು ಯಾವುದಂದರೆ, ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಅಂತ ಹಾಡಿರುವ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅಂದರೆ ಈ ಸೀಗೆ ಸೊಪ್ಪಿನಿಗಾಗಿಯೇ ಮಹದೇಶ್ವರನು ಭೂಮಿಗೆ ಇಳಿದಂಥ ಕತೆ ಸ್ನೇಹಿತರೆ. ಇದು ಅಷ್ಟೊಂದು ರುಚಿಕರವಾದ ಪಲ್ಯ ಇದು. ಸಾಂಬಾರು ಅತ್ಯಂತ ರುಚಿಕರ. ಇದರ ಮುಂದೆ ಯಾವುದೇ ಸಾರುಗಳು ಅಷ್ಟು ರುಚಿ ಅನಿಸಲ್ಲ ಸ್ನೇಹಿತರೆ. ಅತ್ಯಂತ ಶ್ರೇಷ್ಠವಾದದ್ದು ಇದು. ಕೇವಲ ಮುಂಗಾರಿನ 1-2 ಮಳೆಯಲ್ಲಿ ಮಳೆ ಆದಾಗ ಚಿಗುರು ಹೊಡೆಯುತ್ತೆ ಸ್ನೇಹಿತರೆ. ಇದು ಈಗಿರುವಷ್ಟು ರುಚಿ ಮತ್ತು ನಂತರ ಬೆಳೆಯತಕ್ಕಂಥ ಸೀಗೆ ಸೊಪ್ಪಿಗೆ ಅಷ್ಟು ರುಚಿ ಇರಲ್ಲ ಸ್ನೇಹಿತರೆ. ಇದು ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ರುಚಿಯಲ್ಲ ಸ್ನೇಹಿತರೆ. ಇದನ್ನು ತಿಂತಾ ಇದ್ದರೆ ಬಾಯಲ್ಲಿರೋ ಹೊಲಸೇ ಹೋಗುತ್ತೆ ಸ್ನೇಹಿತರೆ. ಅಷ್ಟೊಂದು ರುಚಿಕರವಾದ, ಅಷ್ಟೊಂದು ಶ್ರೇಷ್ಠವಾದ್ದು, ಅಷ್ಟೊಂದು ಔಷಧಿ ಗುಣಗಳನ್ನು ಹೊಂದಿದ್ದು ಸ್ನೇಹಿತರೆ.